ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ ಗೆ ಸ್ವಾಗತ. ನಾನು ಇವತ್ತು ಯಾವುದೇ ಸಾಸ್ ಬಳಸದೆ ರುಚಿಕರವಾದ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಸುಮಾರು 5 ರಿಂದ 6 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ತೆಳುವಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಮೆತ್ತಗಾಗೋ ತನಕ ಮೀಡಿಯಂ ಉರಿನ ಇಟ್ಕೊಂಡು ಸುಮಾರು 1 ರಿಂದ 2 ನಿಮಿಷ ಹುರ್ಕೋಬೇಕು. ನೋಡಿ, ಈಗ ಸುಮಾರು 2 ನಿಮಿಷ ಆಗಿದೆ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ. ಈಗ ಇದಕ್ಕೆ 4 ರಿಂದ 5 ಉದ್ದಕ್ಕೆ ಸೀಳಿರೋ ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಆಮೇಲೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಮತ್ತೆ 1 ನಿಮಿಷ ಹುರ್ಕೋಬೇಕು. ನೋಡಿ, ಈ ತರ ಹುರ್ಕೊಂಡ್ ಆದ್ಮೇಲೆ ಈಗ ತೆಳುವಾಗಿ ಹೆಚ್ಚಿಟ್ಕೊಂಡಿರೋ 1 ಕಪ್ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಆಮೇಲೆ ತೆಳುವಾಗಿ ಹೆಚ್ಚಿಟ್ಕೊಂಡಿರೋ 1 ಕಪ್ ಬೀನ್ಸ್ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೊದಲು 1-2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಅಂದ್ರೆ ಫ್ರೈಡ್ ರೈಸ್ಗೆ ತರಕಾರಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಪ್ಲೇಟ್ ಏನು ಮುಚ್ಚೋದ್ ಬೇಡ. ಪ್ಲೇಟ್ ಏನಾದ್ರೂ ಮುಚ್ಚಿದ್ರೆ ನೀರ್ ಬಿಟ್ಕೊಂಡು ತರಕಾರಿ ಜಾಸ್ತಿ ಬೆಂದೋಗತ್ತೆ. ಹಂಗಾಗಿ ಪ್ಲೇಟ್ ಮುಚ್ಚೋ ಅವಶ್ಯಕತೆ ಇರಲ್ಲ. ನೋಡಿ, ಈಗ ಕ್ಯಾರೆಟ್ ಮತ್ತು ಬೀನ್ಸ್ ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ತೆಳುವಾಗಿ ಹೆಚ್ಚಿರೋ 1 ದಪ್ಪ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಆಮೇಲೆ 1 ಕಪ್ ಎಲೆಕೋಸು ಹಾಕ್ತಾ ಇದ್ದೀನಿ. ತರಕಾರಿ ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ, ನೀವು ನೋಡ್ಕೊಂಡು ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ದಪ್ಪ ಮೆಣಸಿನಕಾಯಿ ಮತ್ತು ಎಲೆಕೋಸು ಬೇಗ ಬೆಂದೋಗತ್ತೆ. ಹಂಗಾಗಿ ಕ್ಯಾರೆಟ್ ಮತ್ತೆ ಬೀನ್ಸ್ ನ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಸೇರ್ಸ್ಕೋಬೇಕು. ಒಟ್ಟಿಗೆ ಸೇರ್ಸ್ಕೊಂಡ್ರೆ ಜಾಸ್ತಿ ಬೆಂದೋಗತ್ತೆ. ಹಂಗಾಗಿ ಆಮೇಲೆ ಸೇರ್ಸ್ಕೋಬೇಕು. ನೋಡಿ, ಈಗ ಎಲ್ಲಾ ತರಕಾರಿಗಳು ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಾವು ಮೊದ್ಲೇ ಹಸಿಮೆಣಸಿನಕಾಯಿನೂ ಹಾಕಿದ್ವಿ. ಹಂಗಾಗಿ ಖಾರನ ನಿಮ್ ರುಚಿಗೆ ಅನುಗುಣವಾಗಿ ನೋಡ್ಕೊಂಡು ಹಾಕೊಳ್ಳಿ. ಖಾರದ ಪುಡಿ ಹಾಕಿದ್ಮೇಲೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಿ ಮಿಕ್ಸ್ ಮಾಡುವಾಗ ಸ್ವಲ್ಪ ನೀರ್ ಬಿಟ್ಕೊಳ್ಬಹುದು. ಆತರ ಏನಾದ್ರು ಆದ್ರೆ ನೀರೆಲ್ಲ ಆರೋ ತನಕ ತರಕಾರಿನ ಬೇಯಿಸ್ಕೋಬೇಕು. ನೋಡಿ, ಈಗ ಎಲ್ಲಾ ತರಕಾರಿನೂ ಸ್ವಲ್ಪ ಬೆಂದಿದೆ ಮತ್ತು ಖಾರದ ಪುಡಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ತರಕಾರಿಗಳನ್ನ ಪೂರ್ತಿ ಮೆತ್ತಗಾಗೋ ತನಕ ಬೇಯಿಸ್ಕೋಬಾರ್ದು. ಇಷ್ಟಾದ್ರೆ ಸಾಕು. ನಾವು ಯಾವುದೇ ರೀತಿ ಸಾಸ್ ಬಳಸದೆ ಇದರಿಂದ ಆರೋಗ್ಯಕ್ಕೂ ಒಳ್ಳೇದು. ಸಾಸ್ ಹಾಕದೆ ಇದ್ರೂ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ಈಗ ಇದಕ್ಕೆ ನಾನು ಸುಮಾರು 1.5 ಲೋಟದಷ್ಟು ಅಕ್ಕಿನ ಮೊದ್ಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸೇರಿಸ್ತಾ ಇದ್ದೀನಿ. ಅನ್ನನೂ ಅಷ್ಟೇ ಉದ್ರಾಗಿ ಇರ್ಬೇಕು, ಒಂದಕ್ಕೊಂದು ಅಂಟೋ ತರ ಇರಬಾರ್ದು. ಅನ್ನ ಹಾಕಿದ್ಮೇಲೆ ಬೇಯಿಸ್ಕೊಂಡಿರೋ ತರಕಾರಿ ಜೊತೆಗೆ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡುವಾಗ ಜಾಸ್ತಿ ಒತ್ತಿ ಮಿಕ್ಸ್ ಮಾಡಬಾರ್ದು. ಅನ್ನ ಇಡಿಯಾಗಿನೇ ಇರ್ಬೇಕು. ಹಾಗೆ ಈ ತರ ಮಿಕ್ಸ್ ಮಾಡುವಾಗ ಸ್ವಲ್ಪ ಅಗಲವಾದ ಪಾತ್ರೆನ ತಗೊಂಡ್ರೆ ಮಿಕ್ಸ್ ಮಾಡೋದಕ್ಕೆ ಸುಲಭ ಆಗತ್ತೆ. ಈ ತರ ಕಲ್ಸ್ಕೊಂಡ್ ಆದ್ಮೇಲೆ ಒಂದ್ಸಲ ರುಚಿನ ನೋಡ್ಕೊಳ್ಳಿ. ಉಪ್ಪು ಖಾರ ಏನಾದ್ರೂ ಬೇಕು ಅಂದ್ರೆ ಮಧ್ಯದಲ್ಲಿ ಸೇರ್ಸ್ಕೋಬಹುದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಫ್ರೈಡ್ ರೈಸ್ಗೆ ಮುಖ್ಯವಾಗಿ ಬೇಕಾಗಿರೋದೇ ಕಾಳ್ಮೆಣಸಿನ ಪುಡಿ. ಈಗ 1 ಚಮಚದಷ್ಟು ಕಾಳ್ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ಈ ಕಾಳ್ಮೆಣಸಿನ ಪುಡಿ ಫ್ರೈಡ್ ರೈಸ್ಗೆ ಒಳ್ಳೆ ರುಚಿನೂ ಕೊಡುತ್ತೆ. ಈಗ ಮತ್ತೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ತರ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ 1 ನಿಂಬೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮಿಕ್ಸ್ ಆಗಿದೆ. ಯಾವುದೇ ಸಾಸ್ ಬಳಸದೆ ಮಾಡಿರೋ ರುಚಿಕರವಾದ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ಸಾಸ್ ಬಳಸದೆ ರುಚಿಕರವಾದ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ. ಇದನ್ನ ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ ಹಾಗೂ ಮಕ್ಕಳ ಲಂಚ್ ಬಾಕ್ಸ್ಗೂ ಮಾಡಬಹುದು. ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನೀವೇನಾದ್ರೂ ಮೊದಲನೇ ಸಲ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.